ತಮಾಷೆ ಮಾಡ್ತಿಲ್ಲ ತಾನೆ? ಬರ್ತೀನಿ ಅಂತ ಕೈ ಕೊಡಲ್ಲ ತಾನೆ? ಇಲ್ಲ ನೇತ್ರ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ರಿಲೇಶನ್ಶಿಪ್ಗೆ ನಿಜವಾದ ಅರ್ಥ ಸಿಗೋದು ಕಾಂಪ್ರಮೈಸ್ ಆಗೋದ್ರಲ್ಲೇನೆ. ನಾನು ನನ್ನ ನೇತ್ರಂಗೋಸ್ಕರ ಬರ್ತೀನಿ. ದೃಷ್ಟಿ ಬೊಟ್ಟು ರೀ, ನಂದೊಂದು ಪುಟ್ಟ ಕುಟುಂಬ ಕಣ್ರಿ. ತುಂಬಿದ ಸಂಸಾರ ಹೇಗಿರುತ್ತೆ ಅಂತ ನಾನು ನೋಡಿದ್ದು ಇರ್ಲಿಕ್ಕೆ ಬಂದ್ಮೇಲೆ. ಆದರೆ ಅಮ್ಮನ ಬಿಟ್ರೆ ನಿಮ್ಮ ಅಕ್ಕ ತಂಗಿರೆಲ್ಲ ಸುಳ್ಳು ಪ್ರೀತಿನ ತೋರಿಸ್ತಿದ್ದಾರೆ. ಅದನ್ನ ನೋಡಿ ಸಂಕಟ ಆಯ್ತು. ಆದ್ರೂ ಕೂಡ ಅವರೆಲ್ಲರೂ ಒಂದಲ್ಲ ಒಂದಿನ ಬದಲಾಗ್ತಾರೆ ಅಂತ ಕಾಯ್ತಿದ್ದೀನಿ ಹೊರತು ಈ ಕುಟುಂಬನ ಹೊಡಿಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ರೀ. ಅದಕ್ಕೆ ಈ ವಿಷಯನ ಮುಂದುವರಿಸದೆ ಇಲ್ಲಿಗೆ ಬಿಟ್ಬಿಡ್ತಾ ಇದ್ದೀನಿ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಯಜಮಾಂತಿ. ಬಾ ಕುತ್ಕೋ. ನಾನು ಫೋಟೋ ನೋಡ್ಕೊಂಡು ಮಾತಾಡ್ತಿದ್ದ. ಇನ್ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ ಗಂಡ ನಿನ್ ಕಣ್ಣು ಮುಂದೆ ಇದ್ದಾನೆ. ಹೀಗೆ ಹೇಳ್ದೆ ಕೇಳ್ದೆ ದಿಢೀರಂತ ಎಲ್ಲೋ ಹೊಟ್ಟೋಗ್ಬಿಡ್ಬೇಡಿ ನೀವು. ನನ್ಗೆ ತುಂಬಾ ಕಷ್ಟ ಆಗುತ್ತೆ. ಒಂದು ಎಮರ್ಜೆನ್ಸಿ ಕೆಲಸ ಬಂದಿತ್ತು ಯಜಮಾಂತಿ. ನಿನಗೆ ಹೇಳ್ದೆ ಹೋಗ್ತಿದ್ನಾ? ಜೊತೆ ಕರ್ಕೊಂಡು ಹೋಗ್ತಿದ್ದೆ. ಇನ್ನೊಬ್ಳೆಯಲ್ಲಿ ಬೋರ್ ಆಗ್ತೀಯ ಅಂತ ಕರ್ಕೊಂಡು ಹೋಗ್ಲಿಲ್ಲ ಅಷ್ಟೇ. ಹೋಗ್ರಿ ನೀವು. ನೀವಿಲ್ದೆ ಒಂದು ಕ್ಷಣ ಕಳೆಯೋಕ್ಕೂ ನಿಮ್ಗೆ ಕಷ್ಟ ಆಗುತ್ತೆ. ಅರೇ, ಈಗ ನೀನ್ ಹತ್ರ ಈ ಬಳ್ಳಾರಿ ಡಾನ್ ಕಣ್ಣಲ್ಲೂ ನೀರು ಬರುತ್ತೆ. ಇದತ್ತ ಬಾಯ್ ಅಳ್ಬೇಕಾ? ಸರಿ, ಈ 2 ದಿನ ಏನ್ ನಡೀತು? ರೀ, ಅದೇನಾಯ್ತು ಅಂದ್ರೆ ನಿಲ್ಸು. ಬರುವಾಗ ಅಮ್ಮನ ಹತ್ರ ಮಾತಾಡ್ದೆ. ನಮ್ಮನೇಲಿ ಏನೋ ಪಂಚಾಯತಿ ನಡೀತಂತೆ. ನಂಗೆ ಆ ವಿಷಯ ಕೇಳಿ ಶಾಕ್ ಆಯ್ತು. ನಮ್ಮನೇಲಿ ಪಂಚಾಯತಿನ ಅಂತ? ಯಾವ ವಿಷಯಕ್ಕೆ ಏನು ಅಂತ ಅದನ್ನು ಹೇಳ್ತೀನಿ ರೀ, ಕೇಳಿ. ಅಮ್ಮ ಕೇಳ್ಬೇಡ ಅಂತ ಹೇಳಿದ್ರು. ಹೌದಾ? ಹೌದು. ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನೋ ಯಾವ ಪ್ರಶ್ನೆನೂ ಕೇಳಬೇಡ ಅಂತ ಅಮ್ಮ ಹೇಳಿದ್ದಾರೆ. ಅಮ್ಮ ಹೇಳಿದ್ಮೇಲೆ ಏನೇ ಆಗಿದ್ರು ಒಳ್ಳೇದಕ್ಕೆ ಆಗಿರುತ್ತೆ. ಅದಕ್ಕೆ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ. ಅಮ್ಮ ಹೇಳ್ದಾಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ. ನೀವು ಎಷ್ಟು ಒಳ್ಳೆಯವರು ರೀ. ಗಂಧದ ಜೊತೆ ಜಾಲಿ ಇದ್ರೆ ಆ ಜಾಲಿ ಕೂಡ ಗಂಧದ ಹಾಗೆ ಪರಿಮಳ ಬೀರತ್ತಂತೆ. ಹಾಗೆ ನಾನು ನಿನ್ ಜೊತೆ ಇದ್ದು ಒಳ್ಳೆಯವನಾಗ್ಬಿಟ್ಟೆ. ಇಲ್ಲ ರೀ, ನಿಮ್ ಜೊತೆ ಇದ್ದು ನಾನು ಬದುಕನ್ ಕಲಿತಾ ಇದ್ದೀನಿ. ಧ್ಯಾನಿಸು ದೇವರೇ ಸೋಲುವ ರೀತಿ ಬಾಗಲಿ ಮಾಗಲಿ ಜೀವ ಇನ್ನೊಮ್ಮೆ ಮೆಲ್ಲಗೆ ಧ್ಯಾನಿಸೋ. ಅಕ್ಕ, ನಿನ್ ಹತ್ರ ಫೋನ್ ಇರೋದು ನನ್ಗೆ ಗೊತ್ತೇ ಇರ್ಲಿಲ್ಲ. ಪುಟ್ಟಿ, ಇದು ನಂದಲ್ಲ. ಮತ್ತೆ ಅದು ಅದು ಚರಾವತಿ ಮೇಡಮ್ ಅವ್ರು ಇದಾರಲ್ಲ, ಅವ್ರು ಹುಟ್ಟಿದ ಹಬ್ಬದ ದಿನ ಇದನ್ನ ನಂಗೆ ಕೊಟ್ರು.
ನಾನ್ ಬೇಡ ಅಂದೆ ಪುಟ್ಟಿ. ಫೋನ್ ಬೇಕಾಗುತ್ತೆ ಇಡ್ಕೋ ಅಂತ ಕೊಟ್ರು. ಅಕ್ಕ ನಿನ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನೀನು ಸಾಧ್ಯ ಆದಷ್ಟು ಶರಾವತಿ ಚಿಕ್ಕಮ್ಮೋರಿಂದ ದೂರ ಇರು. ಯಾಕೆ? ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಕ್ಕ. ಅವರು ಒಳ್ಳೆಯವ್ರೆ ಅಲ್ವಾ ಪುಟ್ಟಿ? ಹೌದು, ಒಳ್ಳೆಯವರೇ. ಆದ್ರೇನು ಪುಟ್ಟಿ, ಅವ್ರು ನಂಗೆ ಈ ಮೊಬೈಲ್ ಕೊಟ್ಟಿದ್ದು ಒಳ್ಳೇದೇ ಆಯ್ತು ನೋಡು. ಇವಾಗ ರಾಜಂಗ್ ಏನಾದ್ರು ಆದ್ರೆ ನಾನು ತಕ್ಷಣ ನಿನಗೆ ಕಾಲ್ ಮಾಡ್ಬೋದು. ಅವ್ನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಮಾತಾಡ್ಬೋದು ಅಲ್ವಾ? ಅದು ಸರಿನೇ. ನಿನ್ನ ಹತ್ರ ಫೋನ್ ಇದ್ದಿದ್ದಕ್ಕೆ ಅಲ್ವಾ ರಾಜಂಗ್ ಹೀಗಾಯ್ತು ಅಂತ ನೀನ್ ನಂಗೆ ಕಾಲ್ ಮಾಡಕ್ಕಾಗಿತ್ತು ಅಲ್ವಾ? ಅಮ್ಮನ ಹತ್ರ ಮಾತಾಡೋದಕ್ ಬಂದ್ಯಾ ಪುಟ್ಟಿ? ನಿನ್ನಕ್ಕ ಸೀಮನ್ನ ದೂರ ಮಾಡೋಕೆ ಒಂದು ದಾರಿ ನೋಡ್ಬೇಕು. ಅಮ್ಮ ಒಳಗಿದ್ದಾರೆ. ಅಮ್ಮ. ಅಕ್ಕ, ಬರ್ದೇ ಇರೋ ಆಟ ಆಡಿದ್ರೆ ಸೋಲು ಅಪಾಯ ಹೆಚ್ಚು. ಇದು ಬುದ್ಧಿವಂತರ ಆಡೋ ಆಟ ಕಿಶೋರ್. ಇಲ್ಲಿ ನೀವೇನ್ ಮಾಡ್ತಿದ್ದೀರಾ ಮೇಷ್ಟ್ರೆ? ಆಟ ಅರ್ಥ ಆಗೋವರೆಗೂ ಮಾತ್ರ ಕಷ್ಟ, ಅರ್ಥ ಆದ್ಮೇಲೆ ಆಡೋದಕ್ಕಿಷ್ಟ ಶರಾವತಿ. ಚೆಕ್. ಬರೀ ಚೆಕ್ ಅನ್ಬಿಟ್ರೆ ಸಾಕಾಗಲ್ಲ ಕಿಶೋರ್. ಚೆಕ್ ಕೊಟ್ಬಿಟ್ರೆ ಆಟ ಗೆದ್ಬಿಡಲ್ಲ ಕಿಶೋರ್. ಖಂಡಿತ. ಆದ್ರೆ ರಾಜ ಒಂದ್ ಹೆಜ್ಜೆ ಹಿಂದೆ ಇಡ್ತಾನಲ್ವಾ? ಹ, ಇದು ನಿನ್ನ ಕೆಲಸದಲ್ಲೂ ಆಯ್ತು ಅಲ್ವಾ? ಇಂಪನ ಪ್ಲಾನ್ ಬಿದ್ದೋಯ್ತು. ಅವಳಿಂದಾಗಿ ನೀನು ಸಿಕ್ಕಾಕೋತೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಲ್ವಾ? ಹ? ರಾಜ ಸಿಕ್ಕಾಕೋತಾನೆ ಅಂತ ಒಂದ್ ಹೆಜ್ಜೆ ಹಿಂದಿಟ್ಟಾಗ್ಲೇ ತಪ್ಪುಗಳನ್ನ ಮಾಡೋದು. ಆ ತಪ್ಪುಗಳನ್ನ ನೀನ್ ಮಾಡ್ದೆ ಸೀಮಾ ರೂಪದಲ್ಲಿ. ಆ ಸೀಮಾ ಅನ್ನೋ ಹುಡುಗಿ ದತ್ತನ್ಗೆ ಮೋಸ ಮಾಡ್ದವಳು ನಿನಗೆ ಮೋಸ ಮಾಡದೆ ಇರ್ತಾಳ? ಖಂಡಿತ ಅವಳು ನಿನ್ ಕೈಗೆ ಸಿಗೋ ಮೀನಲ್ಲ. ಜಾರ್ಕೊಂಡು ನಿನ್ನನ್ನ ಜಾರ್ ಬೀಳೋ ಹಾಗೆ ಮಾಡೋ ತಿಮಿಂಗಲ ಅಂತ ನನಗನ್ನಿಸ್ತಾ ಇದೆ. ಚೆಕ್. ಪಾರ್ಟಿಲಿ ದತ್ತನ್ನ ಮುಗಿಸ್ಬಿಡ್ತೀನಿ ಅಂತ ಕೂಗಾಡ್ತಿದ್ದೋಳು ನೀನು. ಸೀಮಾನ ಮುಂದಿಟ್ಕೊಂಡು ನೀನ್ ಬೇಡ ಬೇಯಿಸ್ಕೋತೀಯ ಅಂತ ನಾನ್ ಅನ್ಕೊಂಡಿದ್ದೆ. ಆ ಸೀಮಾ ಹಿಂದೇಟ್ ಹಾಕಿದ್ದಕ್ಕೆ ಅಲ್ವಾ ನಿನ್ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು? ಸೋತ್ಬಿಟ್ಯಾ ನೀನು? ನೀನ್ ಆಟ ಬಿಟ್ಯಾ? ಹೌದು, ನನಗ್ ವಯಸ್ಸಾಯ್ತು. ಬಹುಶಃ ನಾನ್ ರಿಟೈರ್ ಆಗ್ಬೇಕಲ್ವಾ ಕಿಶೋರ್? ಡೋಂಟ್ ವರಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಚಾನ್ಸೇ ಇಲ್ವಲ್ಲ. ಇವಳು ಇಷ್ಟು ಸುಲಭವಾಗಿ ಸೋಲಪ್ಕೊಳ್ಳೋ ಜಾಯಮಾನದವಳೆ ಅಲ್ಲ. ಒಪ್ಕೋತಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಭಯಂಕರವಾದ ಕಾರಣನೇ ಇರಬೇಕು. ಸುನಾಮಿ ಬರೋದಕ್ಕೂ ಮುಂಚೆ ಸಮುದ್ರ ಶಾಂತವಾಗಿರತ್ತಂತೆ. ಹಾಗಿದೆ ಇವಳ ನಡೆ. ಯಾವುದೋ ಸುನಾಮಿನೇ ಬರೋದಿದೆ.
ನೀನ್ ನನ್ ಜೊತೆ ಪಾರ್ಟಿಗೆ ಬರ್ತಿದ್ಯಾ, ಬರ್ಬೇಕು, ದಟ್ಸ್ ಇಟ್. ನೀನ್ ಬಾ ಅಂದ್ಬಿಟ್ರೆ ಆಗೋಯ್ತಾ? ನನ್ ಇಷ್ಟ ಕಷ್ಟ ಬೇಡವಾ? ನಾನ್ ಬರಲ್ಲ. ನಾನ್ ಬಿಡಲ್ಲ. ನೋಡು ಬಜ್ರಂಗಿ, ನೀನು ನನ್ ಬಾಯ್ ಫ್ರೆಂಡ್ ಜೊತೆ ಪಾರ್ಟಿ ಮಾಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಪ್ಲೀಸ್ ನೇತ್ರ, ಇದೆಲ್ಲ ನನಗಾಗಲ್ಲ. ಬೇರೆ ಏನ್ ಬೇಕಾದ್ರೂ ಕೇಳು. ನನಗ್ ಸೂಟ್ ಆಗೋ ಕೆಲಸ ನಾನು ಯಾವತ್ತಾದ್ರೂ ಆಗಲ್ಲ ಅಂತ ಹೇಳಿದ್ದೀನಿ ನಾನು. ಅಲ್ಲ 10 ನಿಮಿಷದಲ್ಲಿ ಐಡಿಯಾ ಕೊಡು ಅಂದ್ರೆ ಅದೇನು ಅಂಗಡಿಲಿ ಸಿಗೋ ಕೊಬ್ಬರಿ ಮಿಠಾಯ ರಪಕ್ಕಂತ ದುಡ್ಡು ಕೊಟ್ರೆ ಎತ್ಕೊ ಬರೋಕೆ. ದತ್ತ ಬೈ ಬೇರೆ ಸೀರಿಯಸ್ ಆಗಿ ಹೇಳ್ದಾಗಿತ್ತು. ಏನ್ ಮಾಡೋದು? ಅಲ್ಲ, ನಾನ್ ಏನ್ ಕೇಳೋದು, ಹೋಗಲ್ಲ, ಆಗಲ್ಲ, ಮಾಡಲ್ಲ ಅಂತಾನೆ ಹೇಳ್ತೀಯ. ಹೋಗು ಬಜ್ರಂಗಿ. ಅದ್ ಹಾಗಲ್ಲ ನೇತ್ರ. ಈ ಕ್ಲಬ್ಬು ಪಬ್ಬು ಪಾರ್ಟಿ ಇದೆಲ್ಲ ನಂಗೆ ಆಗ್ಬರಲ್ಲ. ಇದೆಲ್ಲ ನನ್ನಂತವ್ನ್ಗಲ್ಲ. ಇದೆಲ್ಲ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಐಡಿಯಾ ಕೊಡದೆ ಇದ್ರೆ ನನಗೆ ಕೆನ್ನೆ ಪೂರಿ ಆಗದಂತೂ ಗ್ಯಾರಂಟಿ. ಏನ್ ಬಜ್ರಂಗಿ, ಯಾವಾಗ ನೋಡಿದ್ರು ಆಗಲ್ಲ, ಹೋಗಲ್ಲ, ಬರಲ್ಲ ಅಂತಾನೆ ಹೇಳ್ತಿರ್ತೀಯ. ಹೋಗ್ ಬಜ್ರಂಗಿ. ಓ, ಬಾಡಿ ಗಾರ್ಡ್ಗೆ ಸರಿಯಾಗಿ ಬೆಂಡೆತ್ತಾ ಇದಾರೆ ನೇತ್ರಮ್ಮ. ಕಮಾನ್ ಬಜ್ರಂಗಿ, ನಾನ್ ಹೇಳಿದ್ದು ಒಂದ್ ಚಿಕ್ಕ ಪಾರ್ಟಿಗೆ ಬಾ ಅಂತ. ಅದು ಆಗಲ್ಲ ಅಂದ್ರೆ ಹೇಗೆ? ನೇತ್ರ, ಪಾರ್ಟಿ ಮಾಡೋ ಮುಖನ ಇದು. ನೋಡು, ನೀನೇ ನೋಡು. ಬಜ್ರಂಗಿ, ಏಜ್ ಮ್ಯಾಟರ್ ಆಗಲ್ಲ. ಮನುಷ್ಯ ಅಪ್ಡೇಟ್ ಆಗ್ಬೇಕು ಅಷ್ಟೇ. ಈಗಿನ ಯಂಗ್ಸ್ಟರ್ಸ್ಗೆ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಯಂಗ್ ಆಗಿರೋ ಕೆಲ್ಸನೇ ಮಾಡ್ಬೇಕು. ಕ್ಯೂಟ್ನೆಸ್, ಫನ್, ಹ್ಯೂಮರ್ ಇದ್ರೆ ಸಾಕು. ಈಗಿನ ಜನರೇಷನ್ ಮನ್ಸನ್ನ ಗೆದ್ಬಿಡ್ತೀಯ. ನೇತ್ರಮ್ಮ, ನೀವ್ ಹೇಳಿದ್ದು ಈ ಬಾಡಿ ಗಾರ್ಡ್ಗೆ ಅರ್ಥ ಆಯ್ತು ಇಲ್ವೋ ಗೊತ್ತಿಲ್ಲ, ನನಗಂತೂ ಅರ್ಥ ಆಯ್ತು. ದತ್ತ ಬೈ ಹೆಂಗ್ ಐಡಿಯಾ ಸಿಕ್ತು. ಪ್ಲೀಸ್ ಬಜ್ರಂಗಿ, ಪ್ಲೀಸ್ ಕಣೋ, ಪ್ಲೀಸ್. ನಾನು ನಿನ್ ಜೊತೆ ಪಾರ್ಟಿಗೆ ಬರೋದು ಅಷ್ಟು ಇಂಪಾರ್ಟೆಂಟಾ? ಸರಿ, ಹಾಗಾದ್ರೆ ಬರ್ತೀನಿ. ತಮಾಷೆ ಮಾಡ್ತಿಲ್ಲ ತಾನೆ? ಬರ್ತೀನಿ ಅಂತ ಕೈ ಕೊಡಲ್ಲ ತಾನೆ? ಇಲ್ಲ ನೇತ್ರ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ರಿಲೇಶನ್ಶಿಪ್ಗೆ ನಿಜವಾದ ಅರ್ಥ ಸಿಗೋದು ಕಾಂಪ್ರಮೈಸ್ ಆಗೋದ್ರಲ್ಲೇನೆ. ನಾನು ನನ್ನ ನೇತ್ರಂಗೋಸ್ಕರ ಬರ್ತೀನಿ. ಬಜ್ರಂಗಿ, ನೇತ್ರ, ಯಾರಾದ್ರೂ ಬರ್ತಾರೆ. ನೀನ್ ಮಾಡೋಣ ಎಲ್ಲ